ಚಿಲ್ಲಿ ಪೌಡ್ರು, ಕರಿಬೇವು, ಸ್ವಲ್ಪ ಉಪ್ಪು, ಕಬಾಬ್ ಪೌಡ್ರು, ನಿಂಬೆಹಣ್ಣು. ಕಬಾಬ್ ಪೌಡ್ರು ನಾನು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಇನ್ನೊಂದು ಸಲ ಅದನ್ನು ವೀಡಿಯೋಗೆ ಹಾಕ್ತೀನಿ. ಫಸ್ಟಿಗೆ ಸ್ವಲ್ಪ ನೀರು ಇಟ್ಕೊಳ್ಳೋಣ. ನೀರು ಸ್ವಲ್ಪ ಬಾಯ್ಲ್ ಆದ ತಕ್ಷಣ ಆಲೂಗಡ್ಡೆನ ಒಂದು 10 ನಿಮಿಷ ಈ ಸಲ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ನೋಡಿ ಒಂದು 10 ನಿಮಿಷ ನಮ್ಗೆ ಗೊತ್ತಾಗುತ್ತೆ. ಅಂದರೆ ತುಂಬ ಬೇಯಬಾರ್ದು. ಒಂದು 10 ನಿಮಿಷ ಈ ಥರ ಆದ ತಕ್ಷಣ ಒಂದು 10 ನಿಮಿಷ ಆದಮೇಲೆ ನೀಟಾಗಿ ಅದು ನೀರು ಇಲ್ಲದ ಥರ ನೀಟಾಗಿ ಸ್ವಲ್ಪ ನೀರು ಇರಬಾರ್ದು. ಅದನ್ನು ತಣ್ಣೀರಲ್ಲಿ ಒಂದು ಸಲ ವಾಶ್ ಮಾಡಿಟ್ಕೊಂಡು ಬಿಸಿ ಹಾಕ್ಬಾರ್ದು. ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಇರಲೇಬಾರ್ದು. ಅಷ್ಟು ನೀಟಾಗಿ ನೋಡಿಕೊಂಡು ನಾವು ಅದಕ್ಕೆ ಮೆಣಸಿನಕಾಯಿ ಪುಡಿ ಮತ್ತು ಕರಿಬೇವನ್ನ ಸಣ್ಣ ಸ್ವಲ್ಪ ಹಚ್ಕೊಬೇಕು. ಉಪ್ಪು ಮತ್ತು ಇದು ಕಬಾಬ್ ಪೌಡ್ರು ನನಗೆ ಅಂಗಡಿ ತಂದಿಲ್ಲ, ಮನೆಗೆ ಮಾಡಿರೋದು. ನಂತರ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ. ನಿಂಬೆಹಣ್ಣು ಒಂದು ಅರ್ಧ ಹೋಳು ಹಾಕೊಂಡ್ರೆ ಸಾಕು. ನಾನು ಸ್ವಲ್ಪ ಮಾಡಿರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಕಬಾಬ್ ಹೇಗಿರುತ್ತೆ ಅದೇ ಥರ ಅದಕ್ಕೆ ಅದು ಮಿಕ್ಸ್ ಆಗುತ್ತೆ. ಇವಾಗ ಒಂದು ಕಡಾಯಿ ಇಟ್ಕೊಂಡು ಡೀಪ್ ಫ್ರೈ ಮಾಡಬೇಕು. ಅದಕ್ಕೆ ಎಣ್ಣೆ ಎಷ್ಟು ಬೇಕಂತ ಅಷ್ಟು ಹಾಕೊಂಡು ನಾವು ಎಣ್ಣೆ ಚೆನ್ನಾಗಿ ಕಾಯೋದಕ್ಕೆ ಬಿಡೋಣ. ಎಣ್ಣೆ ಕಾದಿಲ್ಲ ಅಂದರೆ ಹಾಕಿಬಿಟ್ರೆ ಅದು ಚೆನ್ನಾಗಿ ಮಸಾಲೆ ಎಲ್ಲ ಬಿಟ್ಕೊಬಿಡುತ್ತೆ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಒಂದೊಂದೇ ಬಿಡೋಣ. ನೋಡಿ ಒಂದೊಂದೇ ಹತ್ರ ನೀಟಾಗಿ ಬಿಟ್ಟರೆ ಅದು ಎಲ್ಲ ಒಟ್ಟಿಗೆ ಬಿಟ್ಟರೆ ಅದು ಅಂಟ್ಕೊಳ್ಳುತ್ತೆ. ಸೈಡೆಲ್ಲ ಬೇಯೋದಕ್ಕೆ ಒಂದೊಂದೇ ಬಿಡೋಣ. ಒಂದೊಂದು ಬಿಟ್ಟು ಒಂದು 5 ನಿಮಿಷ ಅದನ್ನು ಈ ಥರ ತಿರುಗಿಸ್ಬೇಡಿ. ಆಮೇಲೆ ಬಿಸಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಹೊತ್ತು ಬೇಯಿಸಬೇಕಾಗುತ್ತೆ. ನಾವು ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈ ಥರ ಸ್ವಲ್ಪ ಈ ಥರ ಮಾಡ್ಕೊಂಡ್ರೆ ರೆಡಿ ಇದೆ. ನೋಡಿ ಒಂಥರ ಈ ಥರ ಚೆಕ್ ಮಾಡ್ಕೊಂಡು ಒಂದೇ ಸ್ವಲ್ಪ ಎತ್ತಿಟ್ಕೊಳ್ಳಿ. ನೋಡಿ ರೆಡಿ ಆಗಿದೆ. ಸರ್ವ್ ಮಾಡೋಣ. ಮಕ್ಕಳಿಗಂತೂ ಸ್ಕೂಲಿಂದ ಬಂದ ತಕ್ಷಣ ಮಾಡ್ಕೊಟ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಅವರೇ ಕೇಳ್ಕೊಂಡು ಇನ್ನೊಂದು ಸಲ ಮಾಡ್ಕೊಡೋಣ ಅಂತ